Hi guys, welcome back to Manjula Sanjay YouTube channel. ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಇವತ್ತೊಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ರು ಒಕ್ಕಲಿಗರ ಆರಕ್ಷಕರ ಸೇವಾ ಟ್ರಸ್ಟ್ ಕಡೆಯಿಂದ. 10th ಯಾರೆಲ್ಲ ಡಿಸ್ಟಿಂಕ್ಷನ್ ಅಂದರೆ 85 ಮೇಲ್ ತೆಗೆದಿದ್ದಾರೆ, ಸೊ ಅವ್ರಿಗೆ ಸನ್ಮಾನ. ಅದ್ರ ಜೊತೆಗೆ ರೀಸೆಂಟ್ಲಿ ಯಾರೆಲ್ಲ ರಿಟೈರ್ಡ್ ಆಗಿದ್ರು ಪೊಲೀಸ್ ಕ್ಯಾಟಗರಿಲಿ ಅವ್ರಿಗೆ ಸನ್ಮಾನ ಮಾಡ್ತಾಯಿದ್ರು. ಜೊತೆಗೆ ಸೆಕೆಂಡ್ PUC ಕೂಡ ಯಾರೆಲ್ಲ ಡಿಸ್ಟಿಂಕ್ಷನ್ ತೊಗೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಸನ್ಮಾನ ಮಾಡೋದಕ್ಕೆ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಓನ್ಲಿ ಫಾರ್ ಒಕ್ಕಲಿಗರ ಸಂಘದಲ್ಲಿ ಆಯಾ ಮಕ್ಕಳು ಯಾರು ಇರ್ತಾರೆ IS ತೊಗೊಂಡಿರೋರು ಅವ್ರಿಗೆ ಮಾತ್ರ ಸನ್ಮಾನ ಸಮಾರಂಭ. ತುಂಬ ಜನನೇ ಇದ್ದರು. ಸೊ ನಾನು ನೋಡಿದ ಮಟ್ಟಿಗೆ ಒಂದು 200 ಮೆಂಬರ್ಸ್ವರೆಗೂ ಇದ್ದರು. ಇದು ನೇಗಿಲೆ ಹೋಗಿ ಅನ್ನೋ ಒಂದು ಬಿಲ್ಡಿಂಗ್ ಎಲ್ಲ ಆಗಿರುವಂಥದ್ದು. ಇದು ಬಂದರೂ ಕೊಪ್ಪಳಲ್ಲಿರುವಂತಹ ಹೊಸ ಕೋರ್ಟ್ ಆಪೋಸಿಟ್ ಬರುತ್ತೆ ಈ ಹಾಲು. ಸೊ ಈ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಮಾಡುವಂಥದ್ದು. ತುಂಬ ಜನ ಮಕ್ಕಳು ಇವರೆಲ್ಲ ನೋಡಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿರೋದು 86, 89, 93, 94, 96ವರೆಗೂ ತೊಗೊಂಡಿರೋ ಮಕ್ಕಳಿದ್ದಾರೆ. ಸೊ ಅವರೆಲ್ರಿಗೂ ಸನ್ಮಾನ ಮಾಡಿದ್ರು. ಇನ್ನು ಸನ್ಮಾನ ಕಾರ್ಯಕ್ರಮ ಎಲ್ಲ ಮುಗೀತು. ಇನ್ನು ಒಳ್ಳೆ ಊಟ ಕೂಡ ಅಲ್ಲೇ ಅರೇಂಜ್ ಮಾಡಿದರು. ಊಟ ಸ್ಪೆಷಲ್ ಅಂದರೆ ಒಂದು ಫಸ್ಟು ಖೀರ್ ಹಾಕಿದ್ರು, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಬಿಸಿ ಬಿಸಿ ಮಟನ್ ಪಲಾವು ಸೂಪರಾಗಿತ್ತು, ಸಖತ್ ಇಷ್ಟ ಆಯಿತು. ಬೇರೇನು ಬೇಡ ಅಂತೇಳಿ ನಾನೇನು ಹಾಕಿಸ್ಕೊಳ್ಳಿಲ್ಲ, ಅಷ್ಟಿಗೆ ಸಾಕಾಯಿತು. ಇನ್ನು ಅಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ಸೊ ಅಲ್ಲಿಂದ ನಾನು ಹೊರಡಬೇಕಾದ್ರೆ ಉಡುಪಿ ಶ್ರೀಕೃಷ್ಣ, ಇದು ತುಂಬ ವರ್ಷಗಳಿಂದ ಇರುವಂತಹ ಸ್ನ್ಯಾಕ್ಸ್ ಐಟಮ್ಸ್ ಮಾರುವಂತಹ ಅಂಗಡಿ. ಅಂದರೆ ಚಕ್ಲಿ, ನಿಪ್ಪಿಟ್ಟು, ಕೋಡುಬಳೆ, ಪೂರಿ ಉಂಡೆ, ಒಬ್ಬಟ್ಟು, ಕಜ್ಜಾಯ, ಈ ಥರ ವ್ಯಾರೈಟಿ ಆಫ್ ಸ್ನ್ಯಾಕ್ಸ್ಗಳು ಸಿಗುತ್ತೆ. ಇಲ್ಲಿ ಮಿಕ್ಸು ಒಂದು ಏನಿರುತ್ತೆ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಅಂದರೆ ಒಂದು ಏನಿದೆ ಸಣ್ಣ ಒಂದು ಮಿಕ್ಸರ್ ಇರ್ಬೋದು, ದಪ್ಪು ಮಿಕ್ಸರ್ ಇರ್ಬೋದು, ನಿಪ್ಪಿಟ್ಟು ಇರ್ಬೋದು. ಸೊ ಈ ಥರ ಐಟಮ್ಸ್ದು ಎಲ್ಲ ಸೂಪರಾಗಿ ಸಿಗುತ್ತೆ ನೋಡಿ. ಪುಳಿಯೋಗರೆ ಪ್ಯಾಕೆಟ್ಸ್ಗಳು, ಮಸಾಲ ಪ್ಯಾಕೆಟ್ಸ್ಗಳು, ಪಾನಿಪುರಿಗೆ ಬೇಕಾಗಿರುವಂಥದ್ದು, ಪುರಿ ಉಂಡೆ. ನನಗಂತೂ ಪುರಿ ಉಂಡೆ ತುಂಬಾ ಇಷ್ಟ. ಬಟ್ ಕೆಲವು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ, ಕೆಲವು ಕಡೆ ಅಷ್ಟಿಷ್ಟ ಆಗಲ್ಲ. ಸೊ ಇಲ್ಲಿ ಫ್ರೆಶ್ಶಾಗಿ ಅವಾಗವಾಗ ಮಾಡ್ತಾ ಇರ್ತಾರೆ, ಉಡುಪಿ ಸ್ಪೆಷಲ್ಲು. ಹಾಗಾಗಿ ಇಲ್ಲಿ ತೊಗೊಂಡ್ರೆ ಏನೂ ಬೇಜಾರಾಗಲ್ಲ. ಬಟ್ ಸ್ವಲ್ಪ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ, ಮೊದಲಿಗಿಂತ ಈಗಂತೂ ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ಇಲ್ಲಿ ಏನೇ ತೊಗೊಂಡ್ರು ಫ್ರೆಶ್ಶಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಬೇಕು ಅಂತ ಹೇಳಿದ್ರೆ ಫಸ್ಟೇ ಹೇಳಿದ್ರೆ ನೀಟಾಗಿ ಪ್ಯಾಕ್ ಮಾಡಿ ಕೂಡ ಇಡ್ತಾರೆ. ಸೊ ನಾನು ತುಂಬ ದಿನಗಳಾಗಿತ್ತು ಇಲ್ಲಿಗೆ ಬಂದು. ಇವತ್ತು ಇಲ್ಲಿಗೆ ಅಂತ ಏನು ಬರಲಿಲ್ಲ, ಸೊ ಪಕ್ಕದಲ್ಲಿ ಫಂಕ್ಷನ್ ಇತ್ತಲ್ಲ ಅಂತ ಬಂದಿದ್ದು. ಸರಿ ಇನ್ನೇನು ಬರೋದು ಬಂದಿದ್ದೀವಲ್ಲ, 1-2-3 ಮಿಕ್ಸರ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಜೊತೆಗೆ ನನ್ನ ಮಗಳು ಇಲ್ಲಿಂದ ಡೈರೆಕ್ಟು ಸೊ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದು, ಅಂದರೆ ಹೊಸುಂಡಿಗೆ. ಸರಿ ಹೋಗೋಣ ಅಂತೇಳಿ ನಾವು ಅವ್ರಿಗೂ ತೊಗೊಳ್ಳೋಣ ಅಂತೇಳಿ ಸೊ ಅವ್ರಿಗೆ ಸಪ್ರೇಟಾಗಿ ಪ್ಯಾಕ್ ಮಾಡಿಸಿ ನಾನು ಸಪ್ರೇಟಾಗಿ ತೊಗೊಂಡೆ. ಸೊ ಇಲ್ಲಿದ್ದಂತಹ ಎಲ್ಲ ಮಿಕ್ಸರ್ಗಳು ನನಗೆ ತುಂಬಾ ಇಷ್ಟ. ಸೊ ಕಾಂಗ್ರೆಸ್ ಅಂತೂ ಸಕ್ಕತ್ತಾಗಿರುತ್ತೆ. ಇನ್ನು ಅಲ್ಲಿ ನನಗೆ ಮತ್ತು ಅಮ್ಮನ ಮನೆಗೆ ಇಬ್ಬರಿಗೂ ತೊಗೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ಇವತ್ತೇನಷ್ಟು ಮಳೆ ಇರಲಿಲ್ಲ, ಬಟ್ ಒಳ್ಳೆ ಊಟ ಆಗಿತ್ತು, ಒಳ್ಳೆ ನಿದ್ರೆ ಅಂತೂ ಬರ್ತಾಯಿತ್ತು. ಇನ್ನು ನನ್ನ ಮಗಳಿಗೆ ಬೇರೆ ದಿನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇನ್ನೇನು ಮಾಡೋದು ಅಂತೇಳಿ ಹೊರಡೋಣ ಅಂತೇಳಿ ಹೊರಟ್ವಿ. ಇನ್ನು ಅಲ್ಲಿಂದ ಇನ್ನು ಮೇನ್ ರೋಡಿಗೆ ಬರೋದೇ ಸ್ವಲ್ಪ ಡಿಲೇ ಆಯಿತು. ಇನ್ನೇನು ಮೇನ್ ರೋಡಿಗೆ ಬಂದ್ವಿ. ಇನ್ನು ಮೇನ್ ರೋಡಿಗೆ ಬಂದಮೇಲೆ ಸಂಡೇ ಇವತ್ತು ಇಲ್ಲಂತೂ ಯಾವಾಗಲೂ ಪೊಲೀಸ್ನವ್ರು ಇದ್ದೇ ಇರ್ತಾರೆ. ಇದಂತೂ ಆನಂದಾಶ್ರಮ. ಇಲ್ಲಂತೂ ಸಂಡೇ ಆದ್ದರಿಂದ ವಿಸಿಟರ್ಸು ಎಲ್ಲ ನೋಡೋದಕ್ಕಂತೂ ತುಂಬ ಜನ ಬಂದಿರ್ತಾರೆ. ಸೊ ನಾನು ತುಂಬ ದಿನ ಆಗಿದೆ ಇಲ್ಲಿ ಹೋಗಬೇಕು. ಮಗಳನ್ನು ಆನಂದಾಶ್ರಮಕ್ಕೆ ಕರ್ಕೊಂಡೇ ಹೋಗಿಲ್ಲ. ಅವಳು ಕೇಳ್ತಾನೆ ಇರ್ತಾಳೆ ಒಳಗಡೆ ಏನಿದೆ ಅಂತೇಳಿ. ಒಂದು ಸಲ ಕರ್ಕೊಂಡೋಗಿ ತೋರಿಸ್ಬೇಕು. ನೋಡೋಣ ಯಾವಾಗಲ್ಲ ಅವ್ರು ನೆಕ್ಸ್ಟ್ ಟೈಮ್ ಫ್ರೀ ಆದಾಗ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಇನ್ನು ಇಲ್ಲಿಂದ ಹತ್ರ ನಮ್ಮ ಊರು, ಸಿಟಿಯಿಂದ ಹತ್ರನೇ. ಬಟ್ ನಾನಿದ್ದಿದ್ದ ಪ್ಲೇಸಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪನೇ ದೂರ ಆಯಿತು. ಇನ್ನು ಇದು ಸಂಡೇ ಹೊರಗಡೆ ಹೋದವರು ಅಂದರೆ ಬೆಂಗಳೂರಿಗೆ, ಮಂಡ್ಯದಿಂದ ಇಲ್ಲಿಗೆ ಬಂದಿರೋರು, ಇಲ್ಲಿಂದ ಅಲ್ಲಿಗೆ ಹೋಗಿರೋರದು ಈ ರೋಡಲ್ಲಿ ವೆಹಿಕಲ್ ಸ್ವಲ್ಪ ಜಾಸ್ತಿ. ಹಾಗಾಗಿ ಸ್ವಲ್ಪ ಎಲ್ಲ ಚೆಕಿಂಗ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಪೊಲೀಸ್ನವರಂತೂ ತುಂಬ ಜನ ಇದ್ದರು. ಇನ್ನು ನಾನು ನನ್ನ ಮಗಳು ಇಬ್ಬರು ಹೆಲ್ಮೆಟ್ ಹಾಕಿದ್ವಿ, ಹಾಗಾಗಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ಆರಾಮಾಗಿ ಬಂದ್ವಿ. ಇನ್ನು ಮಳೆ ಗಿಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಂದು ಆಲ್ರೆಡಿ ನೋಡಿ ಮಳೆ ನಿಂತಿದೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಇಲ್ಲಿ ರೈನ್ ಕೋಟ್ಸ್ಗಳು ಬೇಕು ಅಂದರೆ ಆರಾಮಾಗಿ ಸಿಗುತ್ತೆ. ನಾವು ಹೊರಗಡೆ ಹೋಗಿ ಅಂದರೆ ದೊಡ್ಡ ದೊಡ್ಡ ಶೋರೂಮಲ್ಲಿ ತೊಗೊಳೋದಕ್ಕಿಂತ ಇಂಥ ಕಡೆ ತೊಗೊಂಡ್ರೆ ಬೆಸ್ಟು. ನೋಡಿ ಇದು ಮ್ಯಾಟ್ಗಳು, ಇದು ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸು ಚೆನ್ನಾಗಿರುತ್ತೆ, ಪ್ರೈಸು ಕೂಡ ಕಡಿಮೆ ಇರುತ್ತೆ. ನೋಡಿ ತೊಗೋಬೇಕಷ್ಟೇ. ಇನ್ನು ಇಲ್ಲಿಂದ ನಮ್ಮ ಊರು ಬಂದು ಹೊಸುಂಡಿ ಹತ್ರನೇ ಇದೆ. ಉತ್ತನಹಳ್ಳಿ ಗೇಟ್ ಅಂತ ಏನಿದೆ, ಸೊ ಆ ಒಂದು ಬೋರ್ಡ್ ಸಿಕ್ತು ಅಂದರೆ ಅಲ್ಲಿಂದ ನಮ್ಮ ಊರು ಬಂದು ಜಸ್ಟ್ 5 to 6 minutes ಅಷ್ಟೇ.
ಅಂತೂ ಇಂತೂ ಊರಿಗೆ ಬಂದ್ವಿ. ಇಲ್ಲಿಗೆ ಬರ್ತಿದ್ದಂಗೆ ಮಳೆ ಹನಿ ಸ್ಟಾರ್ಟ್ ಆಯಿತು. ಜೋರಾಗೇನು ಬರ್ತಿರ್ಲಿಲ್ಲ, ಸ್ವಲ್ಪ ಹನಿ ಸ್ಟಾರ್ಟ್ ಆಯಿತು. ನನಗಂತೂ ಒಳ್ಳೆ ಊಟ ಮಾಡಿದ್ದೆ, ಹಾಗಾಗಿ ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು. ಸೊ ನಿದ್ದೆ ಮಾಡೋಣ ಅಂತೇಳಿ ಒಂದು ಹಾಫ್ ಆನ್ ಅವರು ಇಲ್ಲ 1 ಅವರ್ ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡಿದ್ದೆ. ಸೊ 1 ಅವರ್ ಮಲ್ಕೊಂಡ್ಮೇಲೆ ಬಿಸಿ ಬಿಸಿ ವಡೆ ಮಾಡಿದರು, ಚೆನ್ನಾಗಿತ್ತು, ತಂದು ಕೊಟ್ಟರು, ಎಚ್ಚರ ಆಗೋಯ್ತು. ಇನ್ನು ಆರಾಮಾಗಿ ವಡೆ ತಿಂದ್ಕೊಂಡು ಇನ್ನೇನು ನಿದ್ದೆ ಮಾಡೋದು ಅಂತೇಳಿ ಎದ್ದು ಕೂತ್ಕೊಂಡೆ. ಇನ್ನು ನನ್ನ ಮಗಳು ಕೂಡ ಬಿಸಿ ಬಿಸಿ ವಡೆ ಚೆನ್ನಾಗಿದೆ ಅಂತೇಳಿ ಕೂತ್ಕೊಂಡು ತಿಂದ್ವಿ. ಅಲ್ಲೇ ಅದ್ರ ಜೊತೆಗೆ ಟೀ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಇನ್ನು ಲೇಟ್ ಆಗುತ್ತೆ ಮನೆಗೆ ಹೋಗೋದು ಅಂಥೇಳಿ ಸೊ ಅಲ್ಲಿಂದ ಹೊರಟ್ವಿ. ಇನ್ನು ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಹೋಗೋಕ್ಕಾಗಲ್ಲ, ಜಡಿ ಹನಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಇನ್ನೇನು ಮುಗೀತಲ್ಲ, ಇನ್ನು ಬಂದು ನೋಡ್ಕೊಂಡು ಹೋಗಿದ್ದು ಅಂಥೇಳಿ ಅಲ್ಲಿಂದ ಹೊರಟ್ವಿ. ನೋಡಿ ಇದಂತೂ ನೇಚರು ಸಖತ್ತಾಗಿದೆ. ಇಲ್ಲಿಂದ ಚಾಮುಂಡಿ ಬೆಟ್ಟ ಹತ್ರ ನಡ್ಕೊಂಡು ಹೋಗೋರು ಕೂಡ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ಬೋದು, ವೆಹಿಕಲ್ ಕೂಡ ಹೋಗೋಕ್ಕೆ ಜಾಗ ಇದೆ. ಇನ್ನು ಆನ್ ದ ವೇ ನಾವು DC ಆಫೀಸ್ ಕಡೆಯಿಂದ ಬರ್ತಾಯಿದ್ವಿ. ನನ್ನ ಮಗಳು ಸಾರಾ ಹಾರ್ಟ್ಸ್ದು ಒಂದು ಬೋರ್ಡ್ ನೋಡಿದ್ಲು. ಸೊ ಹೋಗೋಣ, ನಾನು ತುಂಬ ದಿನ ಆಯಿತು ಬಂದೇ ಇಲ್ಲ ಅಂತ ಹೇಳ್ತಾಯಿದ್ಲು. ಸರಿ ಹೋಗೋಣ ಅಂತೇಳಿ ಬಂದೆ. ಸಂಡೇ ಆದ್ದರಿಂದ ಸಾಕಷ್ಟು ಜನ ಇಲ್ಲಿ ಕೂಡ ಇದ್ದಾರೆ. ಸೊ ಮಕ್ಕಳಿಗೆ ಆಟ ಆಡ್ಸೋದಕ್ಕೆ ಅಂತೇಳಿ ಇದೊಂದಿದೆ, ತುಂಬ ಚೆನ್ನಾಗಿದೆ. ಒಂದು 4-5 ಗೇಮ್ ಇದೆ, ಸಾಕು ಮಕ್ಕಳಿಗೆ, ಅದೇ ಖುಷಿ ಆಗುತ್ತೆ. ಇನ್ನು ಹೊರಗಡೆನೇ ರಾಜಸ್ಥಾನ್ ಆಲೂ ಪರೋಟ ಸೆಂಟರು, ಇದಂತೂ ಇವಾಗ ಕಾಮನ್ ಆಗಿ ಇಟ್ಟೇ ಇಡ್ತಾರೆ. ಇನ್ನು ಸಹಾರಾ ಅಂದರೆ ಹೊರಗಡೆ ಪಿಂಗಾಣಿ ಐಟಮ್ಸ್ಗಳಂತೂ ಇರಲೇಬೇಕು. ಹೊರಗಡೆ ಇರೋದೆಲ್ಲ ಪೂರ್ತಿ ಅದೇನೆ, ಗ್ಲಾಸ್ಗಳು, ಪ್ಲೇಟ್ಸ್ಗಳು ತುಂಬ ಇದೆ. ಸಹಾರಾ ಹಾರ್ಟ್ಸ್ ಇನ್ನೂ ಒಳಗಡೆ ಇನ್ನೇನಿದೆ ಗೊತ್ತಿಲ್ಲ, ನೋಡಬೇಕು, ನೋಡೋಣ. ಫಸ್ಟು ಎಂಟ್ರೆನ್ಸಲ್ಲೇ ಸಹಾರಾ ಅಂದರೆ ಯಾವಾಗಲೂ ನೋಡುವಂಥದ್ದು ನಾವು ಈ ಒಂದು ಐಟಮ್ಸ್ಗಳೇ, ಗ್ಲಾಸ್ ಪೀಸಸ್ಗಳು, ವಾಸ್ಗಳು. ನಮಗೇನಾದರೂ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಇನ್ನು ಒಳಗಡೆ ಹೋಗೋಣ ಅಂತೇಳಿ ಹೊರಟೆ. ಅಷ್ಟರಲ್ಲಿ ಒಂದು ಲಕ್ಕಿ ಡೀಪ್ ನಡೀತಾ ಇದೆ ಮೇಡಮ್, ಒಂದು ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಬರೆದು ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನೋಡೋಣ ಅಂದ್ಬಿಟ್ಟು ಬರೆದು ಕೊಟ್ಬಿಟ್ಟು ಇನ್ನು ಒಳಗಡೆ ಹೋಗೋಣ ಅಂತೇಳಿ ಹೊರಟೆ. ಸೊ ನಂತರನೇ ತುಂಬ ಜನ ಅಲ್ಲಿ ಲಕ್ಕಿ ಡಿಪ್ನ ಬರಿತಾಯಿದ್ರು. ಸೊ ನನ್ನ ಮಗಳದೂ ಬರೆಸಿ ಅಂದರು, ಒಬ್ರದೇ ಸಾಕು ಅಂತೇಳಿ ನಾನೊಬ್ಬಳೇ ಬರೆದ್ಬಿಟ್ಟು ನೀನು ಅಲ್ಲಿಂದ ಒಳಗಡೆ ಹೋಗೋಣ ಅಂತೇಳಿ ಹೊರಟೆ. ನನ್ನ ಮಗಳಂತೂ ತುಂಬ ಎಕ್ಸೈಟೆಡ್ ಆಗಿದ್ಲು. ಸೊ ಏನೇನು ಇಟ್ಟಿರ್ತಾರೆ ಏನೇನೋ ಅಂತ ಜಸ್ಟ್ ನಾವು ಅವಳಿಗೆ ಹೇಳ್ತಾ ಇದೆ ಅಷ್ಟೇ, ಈ ಥರ ಎಲ್ಲ ಇರುತ್ತೆ ಅಂತೇಳಿ. ಇಲ್ಲಿಗೆ ಕರ್ಕೊಂಡೇ ಬಂದಿರಲಿಲ್ಲ. ಸೊ ನಾನು ಸುಮಾರು ಸಲ ಬಂದಿದ್ದೀನಿ, ನೋಡಿದ್ದೀನಿ. ಅವಳನ್ನ ಬರೀ ವೀಡಿಯೋಸಲ್ಲಿ ಫೋಟೋಸಲ್ಲಿ ತೋರಿಸ್ತಿದೆ. ಬಟ್ ಇವಾಗ ಅವಳು ಲೈವಾಗಿ ನೋಡಿ ಖುಷಿಪಟ್ಲು. ಎಂಟ್ರೆನ್ಸಲ್ಲೇ ನೋಡಿ ಜುಮ್ಕಿಗಳಿದೆ, ಸಕ್ಕತ್ತಾಗಿದೆ ಜುಮ್ಕಿಗಳು. ಸಿಂಪಲ್ಲಾಗಿರೋವು ಇದೆ, ಸ್ವಲ್ಪ ಗ್ರ್ಯಾಂಡಾಗಿರೋದು ಕೂಡ ಇದೆ. ಸೊ ಈಗೇನೆಲ್ಲ ಹಬ್ಬ ಹರಿದಿನಗಳು ಜಾಸ್ತಿ ಬರ್ತಾಯಿದೆ. ಸೊ ಮ್ಯಾಚಿಂಗ್ ಇಯರಿಂಗ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲೇನು ಅಂದರೆ ಫೀಸ್ ಏನಿಲ್ಲ, ಫ್ರೀ ಎಂಟ್ರಿ ಇರುತ್ತೆ. ಸೊ ಹೊರಗಡೆ ಪಾರ್ಕಿಂಗ್ ಕೂಡ ಫ್ರೀ ಇರುತ್ತೆ. ಸೊ ಆರಾಮಾಗಿ ಎಷ್ಟು ಸಲ ಬೇಕಾದರೂ ಬಂದು ನಮ್ಗೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನ ತೊಗೊಂಡೋಗ್ಬೋದು. ನೋಡಿ ಇದೆಲ್ಲ ಹ್ಯಾಂಟಿಕ್ ಪೀಸಸ್ದು ಒಂದು ಬಳೆಗಳು, ಸರಗಳು ಚೆನ್ನಾಗಿದೆ. ಇನ್ನು ಇವೆಲ್ಲ ಶೋ ಪೀಸಸ್ಗಳು ತುಂಬಾ ಚೆನ್ನಾಗಿದೆ. ಬುದ್ಧ, ಆನೆ, ಹ್ಯಾಪಿ ಮ್ಯಾನು, ಇದಂತೂ ಸಕ್ಕತ್ತಾಗಿದೆ. ಗೊಂಬೆಗಳು ಮೂರು ಇಷ್ಟ ಆಯಿತು. ಬಟ್ ಡಿಫ್ರೆಂಟಾಗಿರಬೇಕು, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ. ಸರಿ ಎಂಟ್ರೆನ್ಸಲ್ಲಂತೂ ನೋಡಿದ ತಕ್ಷಣ ನನ್ನ ಮಗಳು ತುಂಬ ಖುಷಿಪಟ್ಲು. ಇನ್ನು ಒಳಗಡೆ ಇನ್ನೇನೇನು ಇರ್ಬೋದು ಅಂಥೇಳಿ. ಸರಿ ಅಂತೇಳಿ ಫಸ್ಟು ನಾವು ಓಡೋಣ ಅಂತೇಳಿ ಹೊರಟ್ವಿ. ಏನೂ ತೊಗೋಬಾರ್ದು ಅಂತ ಫಸ್ಟೇ ಹೇಳಿದ್ದೆ, ಏಕೆಂದರೆ ಸುಮ್ಮನೆ ಅನ್ನೆಸೆಸರಿ ಥಿಂಗ್ಸ್ ತೊಗೊಳೋದು. ಈಗ ಶೋ ಪೀಸ್ ಇಷ್ಟ ಆಯ್ತಲ್ವ, ಸೊ ಅದನ್ನು ಬೇಕು ಅಂದರೆ ತೊಗೊಬಿಡ್ತಾಯಿದ್ಲು. ಇಯರಿಂಗ್ಸ್ಗಳು ಅಷ್ಟೇ ಸುಮ್ಮನೆ ಯೂಸ್ ಮಾಡಲ್ಲ, ಯಾವಾಗಲೂ ಒಂದು ಸಲ ಯೂಸ್ ಮಾಡ್ತಾಳೆ, ಕರೆಕ್ಟಾಗಿ ಇಟ್ಕೊಳ್ಳೋದು ಇಲ್ಲ. ಸುಮ್ಮನೆ ಯಾಕೆ ಅಂತೇಳಿ ಫಸ್ಟೇ ಅವಳಿಗೆ ಹೇಳಿದ್ದೆ. ನೋಡಬೇಕು ಅಂತ ಇಷ್ಟ ಇದ್ದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಇನ್ನು ಇಲ್ಲಿ ಟಾಪ್ಗಳು, ನೈಟ್ ಡ್ರೆಸ್ ಎಲ್ಲ ತೊಗೋತಾಳೆ, ಯಾವುದೂ ಯೂಸ್ ಮಾಡಲ್ಲ. ಯಾವಾಗಲಾದ್ರು ಒಂದು ಸಲ ಯೂಸ್ ಮಾಡ್ತಾಳೆ, ಇನ್ನು ಅದೆಲ್ಲಿ ಇಟ್ಟಿರ್ತಾಳೆ ಅನ್ನೋದು ಅವಳಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಬೇಡ, ಬೇಕಾದ್ರೆ ನೋಡು ಅಂತೇಳಿ ಕರ್ಕೊಂಡು ಬಂದೆ. ಇನ್ನಿದೆಲ್ಲ ಟಾಪ್ಗಳು, ಎಂಟ್ರೆನ್ಸಲ್ಲೇ ಟಾಪ್ಗಳಿದೆ. ಸೊ ಚೆನ್ನಾಗಿದೆ. ಕೆಲವೊಂದು ಪೂರ್ತಿ ಡಿಸೈನ್ಸ್ಗಳಿರ್ಬೋದು, ಕಡಿಮೆ ರೇಟ್ ಕೂಡ ಇದೆ. ತೊಗೊಳೋರು ತುಂಬ ಜನ ತೊಗೋತಾಯಿದ್ರು. ಇನ್ನು ರೆಡಿಮೇಡ್ ಬ್ಲೌಸ್ಗಳಿದೆ. ಟಾಪ್ಗಳಲ್ಲೇ ವೆರೈಟೀಸ್ ಇದೆ, ಒಂದು ಕಾಟನ್ದು, ನೈಲನ್ದು. ಸೊ ಆ ಥರ ತುಂಬಾ ವೆರೈಟೀಸು ಟಾಪ್ಗಳನ್ನ ಇಟ್ಟಿದ್ದಾರೆ. ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಹಾಕ್ಕೊಂಡು ಹೋಗೋವಂಥದ್ದಲ್ಲ, ನಮ್ಮ ಏನು ಡೈಲಿ ವೇರ್, ಆಫೀಸ್ ವೇರ್ ಇರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿದೆ. ನೋಡಿ ವೈಟ್ ಇಷ್ಟಪಡೋರಿಗೆ ಬರೀ ವೈಟಲ್ಲೇ ಇದೆ. ಬೇರೆ ಬೇರೆ ಡಿಸೈನ್ಸ್ಗಳು ಕೂಡ ಇದೆ. ನನ್ನ ಮಗಳಿಗೆ ಇದೆಲ್ಲ ಕಣ್ಣಿಗೆ ಬಿದ್ದರಂತೂ ಅಲ್ಲೇ ನಿಂತ್ಕೊಬಿಡ್ತಾಳೆ. ಪುಟ್ಟು ಓಲೆಗಳು, ರಿಂಗ್ಗಳು
ಸರಗಳು ಚೆನ್ನಾಗಿದೆ, ಸಿಂಪಲ್ಲಾಗಿದೆ ನೆಕ್ಲೆಸ್ಗಳು. ನನ್ನ ಮಗಳಿಗೆ ರಿಂಗ್ಗಳಂದರೆ ತುಂಬ ಇಷ್ಟ. ಓಲೆ ಇಷ್ಟ, ಬಟ್ ಅವಳು ಜಾಸ್ತಿ ಯೂಸ್ ಮಾಡೋದಿಲ್ಲ. ಕಿವಿಗೂ ಕೂಡ ಅವಳು ಪುಟ್ಟದು ರಿಂಗ್ಗಳನ್ನ ಹಾಕೋಕ್ಕೆ ಇಷ್ಟಪಡ್ತಾಳೆ. ಸೊ ಫಿಂಗರ್ಗಳಿಗೂ ಅಷ್ಟೇ ರಿಂಗ್ಗಳು, ಪ್ಲೈನ್ ರಿಂಗ್ಗಳು, ಡಿಸೈನ್ದು ಸಿಂಪಲ್ಲಾಗಿರಬೇಕು. ಹೆವಿ ಗ್ರ್ಯಾಂಡಾಗಿದ್ದರೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಇಲ್ಲಿ ಕೆಲವೊಂದು ಚೆನ್ನಾಗಿತ್ತು, ಬಟ್ ಅವಳಿಗೆ ಸೈಜ್ ಸಿಗಲಿಲ್ಲ. ಸೈಜ್ ಇದ್ದರೆ ಖಂಡಿತ ತೊಗೋಬೋದಿತ್ತು, ಯಾಕೆಂದರೆ ಅಷ್ಟು ಚೆನ್ನಾಗಿದೆ, ಸಿಂಪಲ್ಲಾಗಿತ್ತು. ಸೊ ಹಾಗಾಗಿ ನೋಡಿ, ಗ್ರ್ಯಾಂಡ್ ಲಾಂಗ್ ಚೈನ್ಗಳು ಬೇಕು ಅಂದರೂ ಕೂಡ ಇದೆ, ಅದು ಚೆನ್ನಾಗಿದೆ. ಸಿಂಪಲ್ಲಾಗಿ ಶಾರ್ಟಾಗಿ ನೆಕ್ಲೆಸ್ ಬೇಕು ಅಂದರೂ ಕೂಡ ಇದೆ. ಶಾಪಿಂಗ್ ಮಾಡಬೇಕು ಅಂತ ಬಂದವ್ರಿಗಂತೂ ಚೆನ್ನಾಗಿದೆ. ಬಟ್ಟು ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಮೊದಲೆಲ್ಲ ಸ್ವಲ್ಪ ರೈಟ್ಗಳೆಲ್ಲ ಕಡಿಮೆ ಇರ್ತಾಯಿತ್ತು. ಬಟ್ ಇವಾಗ ಹೊರಗಡೆ ನಾವು ತೊಗೊಂಡ್ರೆ ಎಷ್ಟು ರೈಟ್ ಇದೆ, ಇಲ್ಲೂ ಕೂಡ ಅಷ್ಟೇ ಇದೆ. ಏನು ಅದರಲ್ಲೇನು ಡಿಫ್ರೆಂಟ್ ಏನಿಲ್ಲ ಅಂತ ಅನ್ನಿಸ್ತು. ಇನ್ನು ಮತ್ತೆ ಈಗೇನು ಫ್ರಾಕ್ಗಳು ಮತ್ತು ಟಾಪ್ಗಳು ಕೆಲವೊಂದು ಕಡೆ ಚೆನ್ನಾಗಿತ್ತು. ಬಟ್ ರೈಟು ಹೊರಗಡೆ ಏನು ಎಷ್ಟಿದೆ ಅಷ್ಟೇ ಇದೆ, ಇಲ್ಲಿ ಏನೇನೋ ಹೆಚ್ಚು ಕಮ್ಮಿ ಏನಿಲ್ಲ. ಶಾರ್ಟ್ ಡ್ರೆಸ್ಗಳು, ಟಾಪ್ಗಳು, ಕ್ರಾಪ್ ಟಾಪ್ಗಳು ಇವೆಲ್ಲ ಜೀನ್ಸ್ ಮೇಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಕೆಲವೊಂದು ಚೆನ್ನಾಗಿರುತ್ತೆ, ಬಟ್ಟು ನೋಡೋದಕ್ಕೆ ಇಷ್ಟ ಆಗುತ್ತೆ, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇಲ್ಲಿ ಯಾವ ಟ್ರಯಲ್ ರೂಮ್ಗೂ ಕೂಡ ಏನಿರೋದಿಲ್ಲ. ಒಂದು ಸಲ ತೊಗೊಂಡ್ಮೇಲೆ ಮನೆಗೆ ಹೋಗಿ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ಬಂದು ಎಕ್ಸ್ಚೇಂಜ್ ಮಾಡ್ಕೋಬೇಕಷ್ಟೇ. ಇನ್ನು ಸ್ಲಿಪ್ಪರ್ಗಳು, ನನ್ನ ಮಗಳು ನೋಡಿದ ತಕ್ಷಣ ಇರೋ ಸ್ಲಿಪ್ಪರ್ಗಳೇ ಸಾಕಪ್ಪ, ಈ ಸಲ ಅಂತೂ ಸ್ಲಿಪ್ಪರ್ಗಳ ಕಡೆ ಹೋಗೋದೇ ಇಲ್ಲ ಅಂತಲೇ ಆ ಕಡೆ ಹೋಗಲೇ ಇಲ್ಲ. ಇನ್ನು ನೆಕ್ಸ್ಟ್ ಬರ್ತಿದ್ದಾಗೇ ಇಲ್ಲೆಲ್ಲ ಪೂರ್ತಿ ಏನೇನೋ ಇದೆ. ಸಿಲ್ವರ್ದು ಐಟಮ್ಸ್ಗಳಿದೆ. ನನ್ನ ಮಗಳಿಗೆ ಸಿಲ್ವರ್ ಜ್ಯುವೆಲ್ಸ್ ಅಂದರೆ ತುಂಬ ಇಷ್ಟ. ಚೈನ್ ಇರ್ಬೋದು, ಕಿವಿ ರಿಂಗ್ ಇರ್ಬೋದು, ಕೈ ರಿಂಗ್ ಇರ್ಬೋದು, ಖಡ್ಗ ಇರ್ಬೋದು, ಬ್ರೇಸ್ಲೆಟ್ ಇರ್ಬೋದು, ಏನೇ ಅದರೊಳು ಫಸ್ಟ್ ಕೇಳೋದೆ ಸಿಲ್ವರ್ದು. ಇನ್ನು ಅಲ್ಲೇನು ನಾವೇನು ನೋಡಲಿಲ್ಲ, ಅದರಿಂದ ಮುಂದೆ ಬಂದ್ವಿ. ಮುಂದೆ ಇಲ್ಲಿರೋದು ಪೂರ್ತಿ ಉಪ್ಪಿನಕಾಯಿಗಳು ಸ್ಪೆಷಲ್ಲು. ಉಪ್ಪಿನಕಾಯಿ ನಮ್ಮಲ್ಲಿ ಯಾರೂ ಇಷ್ಟಪಡಲ್ಲ, ನಮ್ಮ ಮನೆಯವ್ರಿಗಿಷ್ಟ. ಮ್ಯಾಂಗೋ ಇಷ್ಟ, ಮಿಕ್ಸ್ ವೆಜಿಟೇಬಲ್ಸು ಅದೆಲ್ಲ ಏನೇನೋ ಬರುತ್ತೆ, ಅವೆಲ್ಲ ಇಷ್ಟ. ಬಟ್ ನನಗಂತೂ ಅಷ್ಟು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಕಡೆ ಜಾಸ್ತಿ ಗಮನನೇ ಕೊಡಲಿಲ್ಲ. ನೋಡಿ, ಮಕ್ಕಳಿಗೆ ಇದೆಲ್ಲ ಮಕ್ಕಳದು ಕೂಡ ಚೆನ್ನಾಗಿದೆ. ಇನ್ನೆಲ್ಲ ಡ್ರೈ ಫ್ರೂಟ್ಸ್ದು ಏನೇನೋ ಇದೆ, ಸದ್ಯಕ್ಕೆ ಅದ್ರ ಕಡೆನೂ ಗಮನ ಇಲ್ಲ. ಇದೆಲ್ಲ ಜೀನ್ಸ್ ಐಟಮ್ಸು, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇದೆ. ಇದು ಕೂಡ ಚೆನ್ನಾಗಿದೆ. ಈಗ ಚಳಿ ಕೂಡ ವೆದರ್ ಇದೆ, ಸೊ ಈ ವೆದರ್ಗೆ ಸೂಟೇಬಲ್ ಆಗಿದೆ. ನೀವೆಲ್ಲ ಚೈನ್ಗಳು, ಬ್ಯಾಗ್ಗಳು ಸೂಪರಾಗಿದೆ. ನಂಗೆ ಬ್ಯಾಗ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ವೈಟು ಬ್ಲ್ಯಾಕು ಎರಡೂ ತುಂಬ ಇಷ್ಟ ಆಯಿತು. ಬಟ್ ಕ್ವಾಲಿಟಿ ನೋಡಿದ್ರೆ ನಾವೇನು ಹೊರಗಡೆ ತೊಗೋತೀವಿ ಸೇಮ್ ಅದೇ ಇದೆ, ಅದಕ್ಕಿಂತಲೂ ಜಾಸ್ತಿ ಪ್ರೈಸ್ ಹೇಳಿದ್ರು. ಬಟ್ ನನಗೆ ವೈಟ್ ಅಂತೂ ತುಂಬಾ ಇಷ್ಟ ಆಯಿತು, ಅಷ್ಟೂ ಚೆನ್ನಾಗಿದೆ ಡಿಸೈನು. ನೋಡೋದಕ್ಕಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಇನ್ನು ಅಲ್ಲಿಂದ ಮುಂದಕ್ಕೆ ಬಂದೆ, ಇಲ್ಲೆಲ್ಲ ಫುಲ್ಲು ಟ್ರ್ಯಾಕ್ ಪ್ಯಾಂಟ್ಸ್ಗಳು, ಟೀ ಶರ್ಟ್ಸ್ಗಳು ಮತ್ತು ಶಾರ್ಟ್ ಫ್ರಾಕ್ಗಳು. ಇಲ್ಲೂ ಕೂಡ ಒಂದಕ್ಕೊಂದು ಆಫರ್ ಅಂತ ಹೇಳಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮು ನಾನು ಒಂದೆರಡು ಟಾಪ್ಗಳು, ಡೈಲಿ ವೇರ್ ಪ್ಯಾಂಟ್ ಎಲ್ಲ ತೊಗೊಂಡಿದ್ದೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಪ್ರೈಸ್ ವೈಸು ನೋಡೋದಾದರೆ ಸ್ವಲ್ಪ ಕಡಿಮೆನೇ ಇದೆ. ಕೆಲವೊಂದು ಕಾಟನ್ನು, ಖಾದಿ ಸಂಬಂಧಪಟ್ಟಂಗೆ ಕೆಲವೊಂದು ಟಾಪ್ಗಳೆಲ್ಲ ಚೆನ್ನಾಗಿತ್ತು. ಇನ್ನಿದು ಟವಲ್ಗಳು ದೊಡ್ಡದಾಗಿ ಚೆನ್ನಾಗಿದೆ. ಕೆಲವೊಂದು ಸಲ ಈ ಥರ ದೊಡ್ಡ ಟವಲ್ಲೇ ಬೇಕಾಗತ್ತೆ, ಬಟ್ ಪ್ರೈಸ್ ತುಂಬಾ ಜಾಸ್ತಿ ಹೇಳಿದ್ರು, ಹಾಗಾಗಿ ತೊಗೊಳ್ಳಿಲ್ಲ. ಇನ್ನು ಬಂದರೆ ಇನ್ನು ಮಿಕ್ಸರ್ಸು, ಇಲ್ಲಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಎಲ್ಲ ಪೂರ್ತಿ ತುಂಬ ಏನು ರೈಟ್ ಜಾಸ್ತಿ ಇರೋದಿಲ್ಲ, ಕಡಿಮೆನೇ ಇರುತ್ತೆ. ಜೊತೆಗೆ ಒಂದಕ್ಕಿಂತ ಒಂದು ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ನಾನು ಕೂಡ ಒಂದು 2-3 ಮಿಕ್ಸರ್ಸ್ಗಳನ್ನ ತೊಗೊಂಡೆ. ಟೇಸ್ಟ್ ಮಾಡೋದಕ್ಕೆ ಅಲ್ಲೇ ಕೊಟ್ಟರು, ಸೊ ಟೇಸ್ಟು ಇಷ್ಟ ಆಯಿತು. ಸೊ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಬಂದ್ವಿ. ನೆಕ್ಸ್ಟ್ ಇನ್ನೇನಿದೆ ಅಂತ ನೋಡೋಣ ಅಂತ. ಇನ್ನೆಲ್ಲ ಪೂರ್ತಿ ಇಲ್ಲೂ ಕೂಡ ಬ್ಯಾಗ್ಗಳಿದೆ, ಕಾಟನ್ ಡ್ರೆಸ್ ಇದೆ. ಇದಂತೂ ತುಂಬಾ ಇಷ್ಟ ಆಯಿತು. ಶೋ ಪೀಸ್ಗಳು, ದೊಡ್ಡ ಮನೆ ಇರೋರಿಗೆ ಇವೆಲ್ಲ ಇಟ್ಟರೆ ಚೆನ್ನಾಗಿರುತ್ತೆ. ಸ್ಟೇರ್ ಕೇಸಲ್ಲಿ ಹತ್ತಬೇಕಾದ್ರೆ ಸೈಡಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ದೊಡ್ಡದು ಹಾಲ್ ಇದ್ದರೆ ಅಲ್ಲೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಪುಟ್ಟದಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿತ್ತು. ಇನ್ನು ನೆಕ್ಸ್ಟ್ ಬರೋದಾದರೆ ಪೂರ್ತಿ ಇಲ್ಲೆಲ್ಲ ಡ್ರೆಸ್ಸಸ್ಗಳೇ, ಎಲ್ಲ ವೆರೈಟಿ ಆಫ್ ಕುರ್ತಾಸ್ಗಳು, 2 ಪೀಸು 3 ಪೀಸ್ಗಳು. ಇವಾಗೆಲ್ಲ ಜಾಸ್ತಿ ಇದನ್ನ ಇಷ್ಟಪಡ್ತಾ ಇರೋದು. ತುಂಬಾ ಚೆನ್ನಾಗಿ ಮೂವಿಂಗ್ ಇದೆ, ಫಾಸ್ಟ್ ಮೂವಿಂಗ್ ಇರೋಂಥದ್ದು. ಇನ್ನು ನೆಕ್ಸ್ಟು ರೋಲು, ಇದೆಲ್ಲ ಪೂರ್ತಿ ಜ್ಯುವೆಲ್ಸ್ಗಳದ್ದೇ ಇದೆ. ಮ್ಯಾಟ್ಗಳು ನೋಡಿದ್ವಿ, ಮ್ಯಾಟ್ಗಳಂತೂ ಸಕ್ಕತ್ತಾಗಿತ್ತು. ಚಿಕ್ಕ ಮ್ಯಾಟು, ದೊಡ್ಡದು, ಕಾರ್ಪೆಟ್ ಟೈಪು, ಒಂದಕ್ಕಿಂತ ಒಂದು ಸಕ್ಕತ್ತಾಗಿತ್ತು.
ನೋಡಿ ಇಲ್ಲೂ ದೊಡ್ಡದೆಲ್ಲ ಶೋ ಪೀಸ್ ಇಟ್ಟಿದ್ದಾರೆ, ಇದು ಚೆನ್ನಾಗಿದೆ. ಇಲ್ಲಿ ಬಂದ್ರಂತೂ ಮನೆಗೆ ಏನೆಲ್ಲ ಬೇಕು ಐಟಮ್ಸ್ಗಳು ಪ್ರತಿಯೊಂದು ಚೆನ್ನಾಗಿ ಸಿಗುತ್ತೆ. ಇನ್ನಿದೆಲ್ಲ ಕ್ಲಿಪ್ಸು, ರಿಬ್ಬನ್ಸು, ಹೇರ್ ಬ್ಯಾಂಡ್ಸ್ಗಳು, ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಒಂದೊಂದು ಸಲ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಚೆನ್ನಾಗಿ ಸಿಗುತ್ತೆ. ನಮಗೆ ಬೇರೆ ಕಡೆ ಸಿಗದಷ್ಟು ಕಲೆಕ್ಷನ್ಸ್ಗಳು ಇಲ್ಲಿರುತ್ತೆ. ಪ್ರೈಸ್ ಕೂಡ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಏನು ಜಾಸ್ತಿ ಇರೋದಿಲ್ಲ, ಕಡಿಮೆನೂ ಇರೋದಿಲ್ಲ. ಕೆಲವೊಂದು ಐಟಮ್ಸ್ಗೆ ಪ್ರೈಸ್ ಕಡಿಮೆನೇ ಇರುತ್ತೆ. ಸೊ ಸಹಾರಾ ಯಾವಾಗಲೇ ಹಾಕಿದ್ರೂ ಒಂದು ವಿಸಿಟ್ ಅಂತೂ ನಾನು ಮಾಡೇ ಮಾಡ್ತೀನಿ. ಸೊ ಯಾವ್ದಾದ್ರು ಒಂದು ಐಟಮ್ಸ್ ಅಂತೂ ಇಷ್ಟ ಹಾಕೇ ಆಗುತ್ತೆ. ಇದುವರೆಗೂ ಸಹಾರಾಗೆ ಹೋಗಿ ಏನೂ ತೊಗೊಳ್ದೆ ಬಂದಿರೋದಂತೂ ದಿನವೇ ಇಲ್ಲ. ಜೊತೆಗೆ ಫ್ರೀ ಎಂಟ್ರಿ ಇದೆ. ಸೊ ಆರಾಮಾಗಿ ಎಷ್ಟು ಸಲ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಹೋಮ್ ಮೇಡ್ ಪಾಪಡ್ಸ್, ಇದು ಕೂಡ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಬೆಳ್ಳುಳ್ಳಿದು ತೊಗೊಂಡಿದ್ದೆ, ಸೊ ಚಿಲ್ಲಿ ತೊಗೊಂಡಿದ್ದೆ, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗೆಲ್ಲ ಜಾಸ್ತಿ ರಾಗಿದು ಕೂಡ ಬಂದಿದೆ. ರಾಗಿದನ್ನು ಇಷ್ಟಪಡೋರು ಕೂಡ ತೊಗೋತಾರೆ. ಸೊ ಟೇಸ್ಟ್ಗೆ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಅಲ್ಲೇ ಎಲ್ಲರಿಗೂ ಹಾಕ್ಕೊಡ್ತಾರೆ. ಸೊ ನನ್ನ ಮಗಳಿಗಂತೂ ಬೆಳ್ಳುಳ್ಳಿದು ಹಪ್ಪಳ ಅಂದರೆ ತುಂಬಾ ಇಷ್ಟ. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದು ಇನ್ನೂ ಸ್ವಲ್ಪ ಇತ್ತು. ಸೊ ಈ ಸಲ ಬೇರೆ ಯಾವ್ದಾದ್ರು ತೊಗೊಳ್ಳೋಣ ಅಂತೇಳಿ ಟ್ರೈ ಮಾಡಿದ್ವಿ. ಆನಿಯನ್ದು ಚೆನ್ನಾಗಿತ್ತು, ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಬೇರೆ ಯಾವ್ದಾದ್ರು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲ ಅಷ್ಟೇ. ಬಟ್ ಬೆಳ್ಳುಳ್ಳಿದ್ರೆ ತುಂಬ ಇಷ್ಟ ಆಗಿದ್ದು. ಇನ್ನು ಮನೆಯಲ್ಲೂ ಈ ಸಲ ನಾವು ಲಾಸ್ಟ್ ಟೈಮು ಬಿಸಿಲು ಚೆನ್ನಾಗಿತ್ತು ಅಂತೇಳಿ ಉದ್ದಿನಕಾಳು ಹಪ್ಪಳ, ಅಕ್ಕಿದು ಸಂಡಿಗೆ, ಗಂಜಿ ಸಂಡಿಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಜಾಸ್ತಿ ಏನು ಬೇಡ ಅಂತೇಳಿ ಏನು ತೊಗೊಳ್ಳಿಲ್ಲ. ಬಟ್ ಎಲ್ಲ ಥರ ಪಾಪಡ್ದು ಟೇಸ್ಟ್ ಅಂತೂ ಮಾಡಿದ್ವಿ, ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಇನ್ನು ಹೇರ್ ಗ್ರೋತ್ ಆಯಿಲು, ಇದಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಮೊದಲಿಗಿಂತ ಜಾಸ್ತಿ ಪ್ರಚಾರ ಮಾಡ್ತಾ ಇದ್ದಾರೆ, ಬಟ್ ನನಗೇನೋ ಅದ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಯಾವಾಗಲೂ ತೊಗೊಂಡಿಲ್ಲ. ಸೊ ನನಗದೇನಷ್ಟು ಆಗುತ್ತೆ ಅದರಿಂದ ಯೂಸ್ಫುಲ್ ಅನ್ನೋದು ನಾನು ಲೈವಾಗಿ ಯಾರನ್ನೂ ಕೇಳಿಲ್ಲ. ಸೊ ಹಾಗಾಗಿ ನನಗೇನು ಬೇಡ ಅಂತ ಅಂದ್ಕೊಂಡೆ. ಸೊ ಇದಾದಮೇಲೆ ಗೋಬಿ ಪೌಡ್ರು, ಇದಂತೂ ನಾನು ಮಿಸ್ಸೇ ಮಾಡಲ್ಲ, ಯಾಕಂದರೆ ನ್ಯಾಚುರಲ್ಲಾಗಿ ಚೆನ್ನಾಗಿರುತ್ತೆ. ಹೂಕೋಸು ಜೊತೆಗೆ ನಾವು ಪನ್ನೀರ್ ಕೂಡ ಹಾಕ್ಕೋಬೋದು, ಬೇಬಿ ಕಾರ್ನ್ ಕೂಡ ಹಾಕ್ಕೋಬೋದು, ಆಲೂಗೆಡ್ಡೆ ಕೂಡ ಇದನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು. ಎಮರ್ಜೆನ್ಸಿಗೆ ಅಂದಾಗ ಇದು ಪೌಡ್ರ್ ಹಾಕಿ ನಾವು ಆರಾಮಾಗಿ ಗೋಬಿಗಳನ್ನ ಮಾಡ್ಕೋಬೋದು, ಸಕ್ಕತ್ತಾಗಿರುತ್ತೆ. ಸೊ ಈ ಸಲ ಏನೋ ಬೇರೆ ಬ್ರ್ಯಾಂಡ್ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಷ್ಟು ದಿನ ಬೇರೆ ಬ್ರ್ಯಾಂಡ್ ಇತ್ತು, ನೋಡೋಣ ಹೆಂಗಿದೆ ಅಂತೇಳಿ ಟೇಸ್ಟ್ ಮಾಡಿದೆ, ಇಷ್ಟ ಆಯಿತು. ಯೂಶ್ವಲಿ 1 or 2 ಪ್ಯಾಕೆಟ್ಸ್ ನಾನು ತೊಗೋತೀನಿ. ಸೊ ಈ ಸಲನೂ ಕೂಡ ತೊಗೊಂಡೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಫೇಮಸ್ ಹಲ್ವಾ ಇದೆ. ಹಲ್ವಾ ಅಂತೂ ನನಗೆ ಇಷ್ಟ ಆಗಲ್ಲ, ಸೊ ಅದ್ರ ಕಡೆ ಗಮನನೇ ನಾನು ಕೊಡೋದಿಲ್ಲ. ಸೊ ಇವೆಲ್ಲ ಚಿಕ್ಕ ಚಿಕ್ಕ ಪುಟ್ಟದು ಮಕ್ಕಳಿಗೆ ಆಟ ಸಾಮಾನುಗಳು. ಮಕ್ಕಳನ್ನ ಕರ್ಕೊಂಬಂದವರಂತೂ ಇವನ್ನೆಲ್ಲ ನೋಡಿದ್ರೆ ಬೇಕೇ ಬೇಕು ಅಂತಾರೆ. ಬಟ್ ಚೆನ್ನಾಗಿದೆ. ಇದೆಲ್ಲ ಪುಟ್ಟದು ಓಲೆಗಳು, ಸರಗಳು ಚೆನ್ನಾಗಿದೆ. ಬಟ್ ನನ್ನ ಮಗಳಿವೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ತೊಗೊಳೋದಕ್ಕೂ ಬೇಜಾರು. ನೋಡಿ ಇಲ್ಲೂ ಕೂಡ ಕೀ ಬಂಚ್ಗಳು ಸಕ್ಕತ್ತಾಗಿದೆ. ಅವಳು ಕೀ ಬಂಚ್ ಅಂದರೆ ತುಂಬ ಹುಚ್ಚು, ಎಲ್ಲಿ ನೋಡಿದ್ರು ಫಸ್ಟ್ ನೋಡೋದೇ ಕೀ ಬಂಚ್ ಅಂತೇಳಿ. ನೋಡಿ ಇಲ್ಲಿ ಚೆನ್ನಾಗಿದೆ ಗೊಂಬೆಗಳದ್ದು, ಪುಟ್ಟದು. ವಾವ್, ಸ್ಪ್ಯಾರಿಸ್ದು ಎಲ್ಲ ಚೆನ್ನಾಗಿದೆ. ಅವಳಂತೂ ಕೀ ಬಂಚ್ ನೋಡಿದ ತಕ್ಷಣ ಒಂದಾರು ತೊಗೊಳ್ಳೇಬೇಕು. ಸುಮ್ಮನೆ ನಮ್ಮ ಒಂದು 7 ರಿಂದ 8 ಕೀ ಬಂಚ್ ಸುಮ್ಮನೆ ಹಾಗೆ ಒಂದು ಬಾಕ್ಸಲ್ಲಿ ಹಾಗೆ ಇಟ್ಟಿರೋದಿದೆ. ಇಲ್ಲೂ ಒಂದು ಇಷ್ಟ ಆಯಿತು ಅಂತ ತೊಗೊಳ್ಳು. ಸರಿ ಇನ್ನೇನು ಅಂತೇಳಿ ನೆಕ್ಸ್ಟು ನೋಡೋಣ ಅಂತ ಬಂದ್ವಿ. ಇಲ್ಲೆಲ್ಲ ಪೂರ್ತಿ ಬಟ್ಟೆಗಳದ್ದೇ ಇದೆ, ತುಂಬ ಜನ ಎಲ್ಲ ತೊಗೋತಾ ಇದ್ದಾರೆ. ಇದು ಸೆಟ್ಟು ಒಡವೆಗಳು ಚೆನ್ನಾಗಿದೆ, ಯೂಸ್ ಮಾಡೋರ್ಗಂತೂ ಸೂಪರಾಗಿ ಯೂಸ್ ಮಾಡ್ಬೋದು ಇವನ್ನೆಲ್ಲ. ಡ್ರೆಸ್ಸು ಸ್ಮಾಲ್, ಇದು ಮದುವೆದು ಫ್ಯಾನ್ಸಿಯಾಗಿದೆ, ಚೆನ್ನಾಗಿದೆ. ಜನ ಅಂತೂ ಸುಮಾರು ಜನ ಇದ್ದಾರೆ. ಇನ್ನು ಬ್ಯಾಗ್ಗಳು, ಡೈಲಿ ಸ್ಕೂಲ್ಗೆ ಹೋಗೋರಿಗೆ ಇಲ್ಲ ತರಕಾರಿ ತಗೋರೋರಿಗೆ ಬ್ಯಾಗ್ಗಳಂತೂ ಇವಾಗ ಚೆನ್ನಾಗಿ ಬಂದಿದೆ. ಮೊದಲೆಲ್ಲ ಕವರ್ಗಳು ಇಟ್ಕೋತಾಯಿದ್ರು, ಈಗೆಲ್ಲ ಈ ಥರ ಬ್ಯಾಗ್ಗಳು ಯೂಸ್ ಮಾಡ್ತಾಯಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಇದು ಫಸ್ಟ್ ಟೈಮ್ ಈ ಥರ ತೋರಣಗಳನ್ನ ಹಾಕಿರೋದು ಸಹಾರದಲ್ಲಿ. ನಾನು ನೋಡೇ ಇರಲಿಲ್ಲ. ಒಂದಕ್ಕಿಂತ ಒಂದು ತೋರಣದು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂದರೆ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಸೊ ಬಾಗ್ಲಿಗೆ ಹಾಕ್ಬೋದು. ಜೊತೆಗೆ ವರಲಕ್ಷ್ಮಿಗೆ ಹಿಂದೆ ಡೆಕೋರೇಷನ್ ಮಾಡೋರಿಗೆಲ್ಲ ಇದನ್ನು ತೆಗೆದು ಇಟ್ಕೊಬಿಟ್ರೆ ಆರಾಮಾಗಿ ಡೆಕೋರೇಷನ್ ಮಾಡ್ಬೋದು. ಸಖತ್ ಇಷ್ಟ ಆಯಿತು ನನಗೆ. ಇನ್ನು ಅದರಿಂದ ಬರೋದಾದ್ರೆ ನೆಕ್ಸ್ಟು ಇನ್ನೆಲ್ಲ ಪೂರ್ತಿ ಕುರ್ತೀಸು, ಫ್ರಾಕ್ಗಳು, ಟಾಪ್ಗಳು, ಕ್ರಾಪ್ ಟಾಪ್ಗಳೆಲ್ಲ ಇರೋದು. ನೋಡಿ ಇದಂತೂ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಇದು. ಬಟ್ ಸೈಜ್ ಇಲ್ಲ, ಅದೊಂದು ಪ್ರಾಬ್ಲಮ್ಮು.
ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿ ಒಂದು 3-4 ತೊಗೊಂಡ್ವಿ, ಬಟ್ ಸೈಜು ಸರಿ ಹೋಗಲಿಲ್ಲ ಅಂತೇಳಿ ಮತ್ತೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದ್ವಿ. ಸೊ ಅದಕ್ಕೆ ಈ ಸಲ ನಿಧಾನಕ್ಕೆ ನೋಡಿ ಸೈಜ್ ನೋಡಿ ತೊಗೋಬೇಕು ಅಂತ ಹೇಳಿ. ಕೆಲವೊಂದು ಟಾಪ್ಗಳಂತೂ ತುಂಬ ಇಷ್ಟ ಆಯಿತು, ಬಟ್ ಸೈಜು ಅಷ್ಟು ಕಂಫರ್ಟಬಲ್ ಆಗಲಿಲ್ಲ. ನೋಡಿ ಇದು ಚೆನ್ನಾಗಿದೆ. ಇದು ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದೀನಿ, ಈ ಥರ ಸೇಮ್ ನನ್ನ ಹತ್ರ ಇದೆ. ಇನ್ನು ಶಾರ್ಟ್ ಫ್ರಾಕ್ಗಳಂತೂ ಸೂಪರಾಗಿದೆ. ಇನ್ನು ಪ್ಯಾಂಟ್ಗಳು, ನನ್ನ ಮಗಳ ಸೈಜ್ಗೆ ಪ್ಯಾಂಟು ಕೂಡ ಸಿಗಲಿಲ್ಲ. ಅವಳು ಜೀನ್ಸ್ ನೋಡಬೇಕು ಅಂತೇಳಿ ಫಸ್ಟ್ ಜೀನ್ಸ್ ಕಡೆನೂ ಹೋದ್ಲು. ಸೊ ಅವಳಿಗೆ ಅದು ಕೂಡ ಸರಿಯಾಗಿ ಸಿಗಲಿಲ್ಲ. ಇನ್ನು ಕ್ರಾಪ್ ಟಾಪ್ಗಳು ಆಲ್ಮೋಸ್ಟ್ ಅವಳ ಹತ್ರ ತುಂಬ ಇದೆ. ಕಾಲೇಜ್ಗೆ ಹಾಕ್ಕೊಂಡು ಹೋಗೋಂಗೂ ಇಲ್ಲ, ಯೂನಿಫಾರ್ಮ್ ಇದೆ. ಸೊ ಹಾಗಾಗಿ ಜಾಸ್ತಿ ಬೇಡ ಅಂತೇಳಿ ನಾವು ಅದ್ರ ಕಡೆ ಅಷ್ಟು ಗಮನ ಕೊಡಲಿಲ್ಲ. ನನಗಂತೂ ಒಂದು 2-3 ತುಂಬ ಇಷ್ಟ ಆಯಿತು, ಬಟ್ ಅದು ಸೈಜ್ ಸಿಗಲಿಲ್ಲ. ಇನ್ನು ಫ್ರಾಕ್ಗಳು ನೋಡೋಣ ಅಂತ ಬಂದ್ವಿ. ಸೊ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ನೋಡಬೇಕು ಅಂತ. ನನಗಂತೂ ವೈಟು ಶಾರ್ಟ್ ಫ್ರಾಕ್ಗಳು ಎಷ್ಟಿದ್ರೂ ತುಂಬಾ ಇಷ್ಟ. ಕಲರ್ ಕಾಂಬಿನೇಷನ್ ವೈಟ್ ಜೊತೆಗೆ ಎಷ್ಟಿದ್ರೂ ಖುಷಿ ಆಗುತ್ತೆ. ಇನ್ನು ನಮಗೆ ಬೇಕಾಗಿದ್ದು ಯಾವುದೂ ಸಿಗಲಿಲ್ಲ ಅಂತೇಳಿ ನೆಕ್ಸ್ಟು ಬಂದ್ವಿ. ಇದೆಲ್ಲ ಪೂರ್ತಿ ಫುಡ್ಡು ಸೈಡು. ಯೂಶಲಿ ಬಜ್ಜಿ, ಪಾಪಡು, ಗೋಬಿ ಎಲ್ಲ ಇರುತ್ತೆ. ಪಡ್ಡು, ಪಡ್ಡು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಇದು. ಸೊ ಅಕ್ಕಿ ತರಿ ಇದಲ್ಲಿ ಮಾಡ್ತಾರೆ, ರವೆದಲ್ಲಿ ಮಾಡ್ತಾರೆ, ಜೊತೆಗೆ ಮೊಟ್ಟೆದಲ್ಲಿ ಮಾಡ್ತಾರೆ. ಸೊ ಅದಂತೂ ಟೇಸ್ಟ್ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಇನ್ನು ನೆಕ್ಸ್ಟು ಬರೋದಾದರೆ ಪೂರ್ತಿ ಎಲ್ಲ ಕಡೆ ಆಲೂ ಟ್ವಿಸ್ಟರ್. ಇದಂತೂ ನನ್ನ ಮಗಳ ಫೇವ್ರೇಟು, ಎಷ್ಟು ಸಲ ಕೊಡಿಸಿದ್ರು ಬೇಡ ಅನ್ನಲ್ಲ. ಇನ್ನೊಂದು 2-3 ಅಂಗಡಿ ಮೋಮೋಸ್ ತಿನ್ನೋಣ ಅಂದ್ಕೊಂಡೆ, ಮೋಮೋಸ್ ಇಲ್ಲ. ಲಾಸ್ಟ್ ಟೈಮ್ ಮೋಮೋಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ತುಂಬ ಇಷ್ಟ ಆಯಿತು. ಇನ್ನು ಕಾಫಿ ಟೀ ಕಡೆ ಇದೆ. ಸೊ ಕಾಫಿ ಟೀ ನನಗೆ ಇಷ್ಟ ಆಗೋದಿಲ್ಲ. ಸರಿ ಅಂತೇಳಿ ಒಂದು ರೌಂಡು ಅವಳು ಇಷ್ಟಪಟ್ಟ ಆಲೂ ಟ್ವಿಸ್ಟರು ಮತ್ತು ನನಗಿಷ್ಟ ಆದಿದ್ದು ಪಡ್ಡೋಸ್ ತಿಂದ್ಕೊಂಡು ಆರಾಮಾಗಿ ಬಂದ್ವಿ. ಹೊರಗಡೆ ಬಂದು ನೋಡಿದ್ರೆ ಫುಲ್ಲು ವೆಹಿಕಲ್ಲು, ಅಂದರೆ ತುಂಬಾ ಜನ ಬಂದಿದ್ದಾರೆ. ಈವ್ನಿಂಗ್ ಹೌದು, ಹಾಲಿಡೇ ಡೇ ಹೌದಲ್ವ. ಸೊ ಹಾಗಾಗಿ ಮಳೆ ಕೂಡ ಬರೋ ಹಾಗಿದೆ. ಇನ್ನೇನು ನನಗಂತೂ ಬೇಕಾಗಿದ್ದು ಒಂದು 2-3 ಐಟಮ್ಸ್ ಚೆನ್ನಾಗಿ ಸಿಕ್ತು, ಖುಷಿ ಆಯಿತು. ಇನ್ನು ಅಲ್ಲಿಂದ ಮುಂದೆ ನಾನು ವೆಹಿಕಲ್ ನಿಲ್ಲಿಸಿದ್ದೆ. ಸೊ ಅಲ್ಲಿಗೆ ಬರೋಣ ಅಂಥೇಳಿ ಬಂದೆ. ಸೊ ಅಲ್ಲೂ ಕೂಡ ನೋಡಿ ಶೋ ಪೀಸಸ್ಗಳು, ಇದಂತೂ ನಂಗೆ ತುಂಬಾ ಇಷ್ಟ. ಬಟ್ ನಮ್ಮಲ್ಲಿ ಇದನ್ನೆಲ್ಲ ಇಡೋದಕ್ಕೆ ಅಷ್ಟು ಜಾಗ ಇಲ್ಲ. ಸೊ ಹಾಗಾಗಿ ನೋಡಿಕೊಂಡೇ ಖುಷಿ ಪಡಬೇಕಷ್ಟೆ. ನೋಡಿ ಇದೆಲ್ಲ ಹೊಸ ಐಟಮ್ಸ್ಗಳು, ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ಗಂತೂ ತುಂಬ ಸಕ್ಕತ್ತಾಗಿ ಬಂದಿದೆ. ಒಂದು ಸಲ ಸಹಾರಾಗಿ ಬರೋರು ಯಾರು ಕೂಡ ಬರೀ ಕೈಯಲ್ಲಂತೂ ಹೋಗೋದೇ ಇಲ್ಲ. ನೋಡಿ ಇದು ಕೂಡ ಐಟಮ್ಸ್ಗಳೆಲ್ಲ